ಮುಂದೆ ಮಾತಾಡಿದ ಹಾಗೆ ರಾಜನ ಮುಂದೆ ಮಾತಾಡಬೇಡ್ರಿ. ಅವ ನಮ್ಗಿಂತ ದೊಡ್ಡ ರಾಜ ಕಂಸ. ಏನು ಬರ್ತಾ ಇದ್ದಾರೆ? ರಾಜಾಧಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, ಮಧುರಾಧೀಶ್ವರ ಕಂಸರಾಜನಿಗೆ ಬಹುಪರ ಬಹುಪರ ಬಹುಪರ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದು. ಯಾರೇ ಕೃಷ್ಣ? ಹಾಲು ಕೊಡಲು ಹೋದ ಪುತ್ನಿಯ ರಕ್ತಾನೇ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನುಡಿದರೆ ಶಕಟನ ಸೊಂಟಾನೇ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವಕ ದಾಟದ ಬಗುರಿಯಾಗಿ ಹೋಯಿತು. ದೇಣಕ ಬೆಳೆದ ಹಣ್ಣು ಬಡಿಯೋ ಬಡಿಗೆ ಆದ. ಗೋವರ್ಧನ ಒಡೆಯ ಕತ್ತಿಯಾಗಿ ಹೋಯಿತು. ಯಾರೀ ಕೃಷ್ಣ? ಈ ಗೊಲ್ಲರ ಪೌರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂದಿ ಶಕ್ತಿ? ಯಾರು ಕೊಟ್ರಿ ಈ ಶಕ್ತಿ? ನಮ್ಮ ಗೋಡಾಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ಮ ಗೋಡಾಚಾರ ಶೋಧನೆ ಮಾಡ್ತಿದ್ದಾರೆ ಅಂತ ಒಡಿ. ಎಷ್ಟು ದಿನ ಅಲ್ಲಿ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡುತ್ತಾರಂತೆ. ಶೋಧನೆ ಮೂಕಕ್ಕೆ ಮಂಗಾತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಆಹಾ, ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡ್ರಿ. ಇವರೇ ನಾ ಹೇಳ್ತೀನಲ್ಲ ಇಬ್ರು. ಒಡೆಯ ಅವರೇ ಒಡೆಯ. ಇವರು ನಿಮ್ಮ ಶೈಲಿಕ, ನಿಮ್ಮ ದುರ್ವಿಧ. ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಶಬ್ಬಾಸ್, ಇದು ಕೈಯಲ್ಲ ಕಾಲಲ್ಲ, ಎಕಡಾನೂ ಅಲ್ಲ. ಎಮ್ಮ ಪಾಸ ತಿಳ್ಕೊಳ್ಳಿ. ಆ ಏರ್ಪಾಡೆಲ್ಲ ಆಗಿದೆ? ಆಗಿದೆ ಒಡೆಯ. ಸಾಹೇಬರು ಬಂದು ಖುದ್ದು ಪರಾಮರ್ಶಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಬಾಗಿಲವಾಡದ ಕಮಾನಿನ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಕಿರುಗತ್ತಿ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಇದು ತಲೆ ಮೇಲೆ ಬೀಳ್ಬೇಕಲ್ಲ? ಬೀಳುತ್ತೆ ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ಹಾಕಿ ಎಳೆದುಬಿಟ್ಟರೆ ಮುಗೀತು. ಅಬ್ಬಾ, ಒಳ್ಳೆ ರಾಶಿ ಕಂಡ್ರಿ ನೀವು. ಏನ್ ಬುದ್ಧಿ ಏನ್ ಕತ್ತಿ. ನಾವು ಸುಳ್ಳೋಗ್ತೇವೆ ಕೃಷ್ಣ. ಅದೇ ಬಂದ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ ನಂತಲೇ ತಿಂತೀರಿ. ನಿಮ್ಗೆ ತಲೆ ಬೇರೆ. ಸುಮ್ನೆ ಇನ್ನೊಂದು ಬಾಗ್ಲಿ ಇಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋಕ್ಕಾಗಲ್ಲ, ನಾವು ಬರೋಕ್ಕಾಗುತ್ತಾ? ಮತ್ತೆ ನಿಮ್ ಬುರುಡೆ ಹೊಡಿಯ ಸರ್ಕಳಿ ಆಚೆ ಬಾಗಿ ಈ ಕಡೆ ಅಪ್ಪಣೆ ಆಗಬೇಕು ಅನ್ನೋದಂತ. ನಮ್ಮ ಪಟ್ಟದ ಆನೆ ಹಿಡಿದ ಏನು ಅದರ ಹೆಸರು? ಕುವಲಯ ಪೀಡ. ಕುವಲಯ ಪೀಡ ಔಷಧ ಎಲ್ಲ ಪತ್ತೆ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಬಿ ಅಂತ ಮೈಮೇಲೆ ಬೀಳುತ್ತೆ. ಬೀಳ್ಬೇಕು, ಮತ್ತೆ ಬೀಳ್ಬೇಕು. ಕೆಲಸ ಆದ್ಮೇಲೆ ಮದ್ದು ಹಾಕಿ ಸುಟ್ಟಿ ಬಿಡ್. ಮತ್ತೆ ಏನಾದ್ರು ದಾಂಧಲೆ ಮಾಡಿತ್ತು ಮಕ್ಳು ಮನೆ ಇರ್ತಾರೆ ಪಾಪ ಅಲ್ವೇ? ಮತ್ತೆ ನೀವಿನ್ನೂ ಹೊರಡಿ, ಸ್ವಲ್ಪ ಇರಿ. ಕೊಯ್ಲ ಮಟ್ಟು ಯಾರಿಗೂ ಗೊತ್ತಾಗಬಾರ್ದು. ನಮ್ಮೂರಲ್ಲಿ ಕಂಬ ಕುಚ್ಚಿವಿ. ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ ಕಾಲಲ್ಲ, ಎಕಡಾನೂ ಅಲ್ಲ. ಎಮ್ಮ ಪಾಶ. ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೊಂದು ಕಣ್ಣು ಇಡು. ರಾಜಕೀಯದಲ್ಲಿ ಯಾರನ್ನು ಯಾರು ಕೂಡ ನಂಬಬಾರದು. ನಿನ್ನನ್ನು ನೀನು ಕೂಡ ನಂಬಬಾರದು. ಮಂತ್ರಿ, ಬಾಯಲ್ಲಿ ಕುತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ ಮಂಡಳಿ? ಕೊಂಚ ಮಾಂಸ ಇರ್ಬೇಕೇನ್ರಿ? ನೀವು ನೋಡಿದ್ದೇನೇನ್ರಿ? ಏನಂದ್ರೆ ಒಡೆಯ? ನೀವು ನೋಡಿದ್ದೇನ್ರಿ ಆ ಕೃಷ್ಣನ್ನ? ಓ, ನೋಡ್ದೆ ಒಡೆಯ. ಹೇಗಿದ್ದಾನೆ ಪಟ್ಟಿಂಗ? ಈಗ ತಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರು ಹಾಗೆ ಇದ್ದಾನೆ? ಅವ್ರು ಹೇಳೋದು ತಮಗೆ ತಿಳಿದಿಲ್ಲವೇ? ನಿಮ್ಮಂತಲೇ ಆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ದೀರೇನ್ರಿ? ನೋಡ್ದೆ ಒಡೆಯ. ಅವನು ನಮ್ಮ ದೇವಕಿ ಮಗ ಅನಿಸುತ್ತಾ. ಕಣ್ಣು, ಮೂಗು, ಗದ್ದ, ತುಟಿ ಏನಾದ್ರೂ ಹೋಲಿಕೆ? ದೇವಕಿ ತರ ಹೊಸ ದೇವನ ತರ ಹೊಟ್ಟೆಗೆ ಹುಟ್ಟಿದ್ರೆ ಏನಾದ್ರೂ ಹೋಲಿಕೆ ಇರಬೇಕಲ್ಲ? ಇಲ್ಲಿ ನೋಡಿ, ಕೈ ಬೆರಳಲ್ಲ. ನಮ್ಮ ಅಪ್ಪಗೆ ಕೈ ಮಾತ್ರ ನಂದು. ವಸುದೇವ ದೇವಕಿ ತರ ಹೋಲಿಕೆಯನ್ನು ಕಾಣಿಲ್ಲ, ಆದ್ರೆ ಆ ಕೈ ಮಾತ್ರ ಹೀಗೇ ಕಾಣ್ತು. ನಮ್ಮ ಮಕ್ಕಳು ಸೋದರ ಮಾವನ ಹೋಲ್ತಾವೇನ್ರಿ? ದೃಶ್ಯ 2. ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸವರ್ಣ ಶೃಂಗ ಕಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ. ಆ ಕ್ರೂರ ಹೇಳಿದ ಎದುರುತ್ತಾ ಬೆಳೆದಿದ್ದಾರೆ ಮಕ್ಕಳಂತ. 16 ವರ್ಷ ಆಯ್ತು ಕೃಷ್ಣನ ನೋಡಿ. ಅವರಿನ್ನು ನನ್ನ ಕಣ್ಣಲ್ಲಿ ಎಲೆಗೋಸೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ಚುರು ಚುರು ಬೆಳೀತಾ ಇರ್ತಾರೆ. ಮಕ್ಕಳು ಬೆಳೆಯುವುದು ನೋಡ ಅಪ್ಪ ಅಮ್ಮಂದಿರು ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ತೊಟ್ಟಿಲು ಹಾಡಲಿಲ್ಲ. ನೋಡಿ ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ, ಬಾ ಬಾ. ನಿದ್ದೆ ಬಂದ ಬಾಬು. ಬರದೇನು ಅರ್ಧನಾಯಿಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಇಲ್ಲಿ ಮುದ್ಕ. ಶಬ್ಬಾಷ್ ಬಾವ. ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ನಿದ್ದೇನೇ ಇಲ್ಲ. ರಾಜಕಾರಣೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿನಿಂದಲೂ ಅಷ್ಟೇ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋದು ನಮ್ಗೆ, ಹಾಲು ಇಡ್ಸೋಲ್ಲ ನಮ್ಗೆ. ಕ್ಷೀರಸಾಗರದ ಮಥುರದ ಕಥೆ ನಿಮ್ಗೆ ಗೊತ್ತಿಲ್ವಾ? ಬೇಡ ದೇವಕಿ, ಬೇಡ. ಹಾಲಿಗೆ ಏನೂ ಬೇಡ. ಸ್ವಲ್ಪ ಮಾತನಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ನಿನ್ನ ಕುಂಬಳ ನಿನ್ನ ಕುಡುಗೋಲು.
15 ವರ್ಷ ಆಯ್ತು, ಸ್ವಲ್ಪ ಕಪ್ಪಾಗಿದೆಯಾ? ಅದು ಪ್ರೀತಿಯಲ್ಲಿ ಇಲ್ಲಿ ಬಿಡು ಬಾವ. ನಿಮ್ಗೊಂದು ವಿಶೇಷ ಸುದ್ದಿ ಹೇಳ್ಬೇಕಾಗಿತ್ತು. ಇಂದು ಮಥುರಾವಿರ ನಗರದಲ್ಲಿ ಧನುಯಾರ್ಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನಿಗೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು. ಮಥುರಾವಿರ ಪ್ರಸಿದ್ಧಿ ಗೆಲ್ಲಬೇಕು. ಏನು ಕೈ ಹುಡುಗರದ್ದು ಇವತ್ತ ಹಬ್ಬ ಐತಿ. ನಿಮ್ಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಏನೂ ತಿಳಿಯೋದಿಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೈಯೋ ಹಾಗಿಲ್ಲ, ಮಳೆಗೆ ತೆಯ್ಯೋ ಹಾಗಿಲ್ಲ. 4 ಗೋಡೆಯ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಹೊರಗೆ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಸೆರೆಮನೆ ಒಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ರು ನಾವು ಬಯಲಲ್ಲಿದ್ರು ಬಂದಿಗಳು. ಎಲ್ಲಿ ಹೋದ್ರು ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ತಕಪಕ ಕುಡಿದ 4 ಮಕ್ಕಳು ಕಣ್ಮುಂದೆ ಬರುತ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ. ಎಷ್ಟು ಅಂತ ಕೊಲ್ಲಿಸಲಿ. ದೇವಕಿ ಹುಟ್ಟಿಯಲು 8ನೇ ಮಗು, ಅಷ್ಟಮ ಪುತ್ರ ನನ್ನ ಕೊಲ್ಲಬೇಕು. ಆದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ 8ನೇ ಮಗು ಪುತ್ರ ಅಲ್ಲ ಪುತ್ರಿ. ದೇವಕಿ ದೇವಕಿ ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಂದ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸ ನಿನಗೆ ದೊಡ್ಡದ? ದಯವಿಟ್ಟು ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದೆಯಾ? ನಂಗೆ ಈ ರಾಜ ಬೇಡ, ಈ ಕೋಶ ಬೇಡ, ಈ ಪಟ್ಟ ಬೇಡ, ಈ ಪಗಡೆ ಬೇಡ, ಎಲ್ಲ ನಿನ್ ಗಂಡನ್ಗೆ ಕೊಡ್ತೀನಿ. ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದೀಯಾ ಹೇಳು? ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದೀಯಾ? ನಾನ್ ನಿಜ ಹೇಳಿದ್ರೆ ನೀನ್ ನಂಬೋದಿಲ್ಲ ಅಣ್ಣ. ನೀನು ಹೇಳು, ನೀ ನಿಜ ಹೇಳೋದನ್ನ ನಾನು ನಂಬುತ್ತೇನೆ. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗು. ಮತ್ತೆ ಅದೇ ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲಿಸಿದೆ. ಎಲ್ಲ ಮಕ್ಕಳನ್ನು, ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕಾಗಲಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಕೃಷ್ಣ, ಪಿಳ್ಳಂಗವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ, ಪ್ರಾಣ ಮಿತ್ರ. ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯದಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬಂದು ಇದ್ಗೋಳೆ ಅಂತ ಸುಮ್ಮನೆ ಇದ್ರೆ, ಈಗ ನೋಡಿದ್ರೆ ನೀವೆಲ್ಲರೂ ಕೂಡ ಏನೋ ಮಸ್ಲತ್ತು ಮಾಡ್ತಾ ಇರೋ ಆಗಿದೆ. ಅವನು ನಿಮ್ಮ ಮಗನೇ ಇರಬೇಕಂದ್ರೆ ನಿಮ್ಮ ಮಗ, ನನ್ನ ಸೋದರಳೆ ಅವನು. ಸುಳ್ಳು ಕೃಷ್ಣ, ನನ್ನ ಮಗ ಯಾಕೆ ಆದನು? ಕೃಷ್ಣ ನಂದನ ಮಗ, ಯಶೋಧನ ಮಗ. ನನ್ನ ಮಗ ಅಲ್ಲ ಅವನು, ನನ್ನ ಮಗ ಅಲ್ಲ. ನಿಮ್ಮ ಮಗ ಅಲ್ಲ ಸರಿ, ಮತ್ತೆ ನಿಮ್ಮ ಮಗ ಅಲ್ಲ ಅವನು.